ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನಾವು ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಅತ್ತೆ ಮನೇಲಿದ್ದೀವಿ. ನಮ್ಮ ಅತ್ತೆ ಮನೆಗೆ ಬಂದು ನಾವು ಆಲ್ರೆಡಿ 3 ದಿನ ಆಯಿತು. ಸೊ 3 ದಿವಸದಿಂದ ನಾವು ಇಲ್ಲೇ ಇದ್ದೀವಿ. ಸೊ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಅಂಜನಾನಗರಕ್ಕೆ ಹೋಗ್ತಾ ಇದ್ದೀವಿ. ಅಂಜನಾನಗರಕ್ಕೆ ಹೋಗೋದಕ್ಕೆ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಏನೆಲ್ಲ ಮಗಳಿಗೆ ತೊಳ್ಕೊಂಡು ಊಟ ಗೀಟ ಮಾಡ್ಕೊಂಡು ಸೊ ನಮ್ಮ ಮನೆಗೆ ಹೋಗಬೇಕು. ಸೊ ಇವತ್ತು ಬಂದು ಸೋಮವಾರ. ಸೊ ಅದಕ್ಕೋಸ್ಕರ ನನ್ನ ಮಗಳು ಸಹ ಇಲ್ಲಿ ಆಲ್ರೆಡಿ ಬಂದು ನಿಂತಿದ್ರು. ಚಿನ್ನಮ್ಮ ಬೈಲೆ ಆಯ್ ಮಾಡು. ಎಲ್ಲಿದೆಯಾ ಮಗಳೇ ನೀನು? ಶೀಲಾಜಿ ಮನೇಲಿದೆಯಾ? ಅಯ್ಯೋ ಎಲ್ಲ ನಿಮ್ಮ ಮಾಮ ಎಲ್ಲೋಯ್ತು? ಕೆಲ್ಸಕ್ಕೆ ಹೋಯ್ತಾ? ನೀನು ಹೋಗ್ಲಿಲ್ವಾ ಕೆಲ್ಸಕ್ಕೆ? ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ತಾನು? ನೀನು ಹೋಗಲ್ವಾ? ಸೊ ಇವ್ರ ಮಾಮ ಅಂತೇಳಿದ್ರೆ ಆನಂದ ಮತ್ತು ಇವ್ರ ಅಜ್ಜಿ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಇವಾಗ ಈ ಮನೇಲಿರೋದು ಯಾರು ಅಂತ ಹೇಳಿದ್ರೆ ನಾನು, ಪೂಜಾ, ಕುಶಿಕಾ ಮತ್ತು ಪೂಜಾ ಅವರ ತಾತ. ಸೊ ಇವ್ರು ಬಂದು ಮೂಡಿಯದವರು. ಸೊ ಮೂಡಿ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮೂಡಿಯ. ಸೊ ಮೂಲತಃ ಮತ್ತು ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಳಕೆರೆಯವ್ರನ್ನ ಮದುವೆ ಆಗಿದ್ದಾರೆ. ಹಾಗಾಗಿ ಪೂಜಾ ಅಳಕೆರೆ ಮೊಮ್ಮಗಳು ಆ್ಯಕ್ಚುಲಿ ಮೊಮ್ಮಗಳಲ್ಲ. ಇವರು ಅಳಕೆರೆ ಆಗಿರೋ ನಮ್ಮ ಅಮ್ಮನೂ ಸಹ ಅಳಕೆರೆಯವರೇನೆ. ಸೊ ಹಾಗಾಗಿ ಇವ್ರು ಕಾಂಟ್ಯಾಕ್ಟ್ ಆಗಿ ನಾನು ಮದುವೆ ಆಗಿರೋದು. ಹಲೋ ಚಿನ್ನಮ್ಮ, ಆಯ್ ಮಾಡ್ಬಿಡ, ಹೋಗ್ಲಿ, ಬೇಜಾರು ಮಾಡ್ಕೋಬೇಡ. ಒಳ್ಳೆ ಲುಕ್ಕೆ ಕೊಡ್ತೀಯ ಚಿನ್ನಮ್ಮ ನೀನು. ಸೊ ಬನ್ನಿ, ಹಾಗಾದರೆ ನಾವು ಮಗ ಈಗ ತೊಳ್ಕೊಂಡು ನಾವು ಹೋಗಬೇಕು. ಸೊ ಇವರು ನೆನ್ನೆ ಸಖತ್ತಾಗಿ ಮಾತಾಡೋದ್ರಲ್ಲ ಎಕ್ಸ್ಪರ್ಟು ನಿಮ್ಮ ತಾತ. ಇವಳಿಗೂ ಹೋಗ್ಬೇಕಂತ ನೋಡು, ಸ್ನಾನ ಮಾಡಿಸ್ಬೇಕಂತ ಇವಳಿಗೂ. ನೀವು ಮಾಡ್ಕೊಳ್ಳಿ ಸ್ನಾನವಾ, ನಾವು ಇದ್ದಾಗಲೇ ಮಾಡ್ಕೊಬಿಡಿ ಸ್ನಾನನ. ಮಂಗಳವಾರ ಮಾಡ್ಕೋತೀರಾ? ನಾಳೆ ಒಂದಿನ? ಹೌದಾ, ನಾಳೆ ರಜನಾ? ನಿಮ್ಮಮ್ಮಂಗೆ ಎಷ್ಟು ದಿನ ರಜೆ ಕೊಡ್ತಾರೆ ಚಿನ್ನಮ್ಮ? ಮೊನ್ನೆ ಎಲ್ಲ ರಜೆ ಆಯಿತು. ಹೌದಾ? ಸೊ ಗೈಸ್, ಇದು ನಮ್ಮ ಅತ್ತೆಯವರ ಮನೆ. ಹೆಂಗಿದೆ? ಚಿಕ್ಕದಾಗೆ ಪುಟ್ಟದಾಗೆ ಚೆನ್ನಾಗಿದೆ. ಇದು ಅಲ್ಲೇನು ಕರೀತಾವೆ ನೋಡು, ತಾತನ ಮಾತಾಡ್ಸೋ. ಹಾಂ, ಸೊ ಇವಳಾಲೆ ನನಗೊಂದು ಕೆಲಸ ಕೊಟ್ಲು. ಸೊ ನಾವೇನಾರು ಮಾಡ್ತಾಯಿದ್ರೆ ಇವಳಿಗೆ ಆಗೋದಿಲ್ಲ. ನಮಗೇನಾರ ಒಂದು ಕೆಲಸ ಹೇಳ್ತಾನೆ ಇರಬೇಕು, ಆವಾಗಲೇ ಸಮಾಧಾನ ಇವಳಿಗೆ. ಅಲ್ವಾ ಚಿನ್ನಮ್ಮ? ನಾವು ಸುಮ್ಮನೆ ಇದ್ದರೆ ನಿಮಗೆ ಒಂಥರ ಕಷ್ಟ. ಹಾಂ, ಓಡಾಡ್ಕೊಂಡು ನಿಂತಿದ್ರೆ ಯಾಕೆ? ಎಲ್ಲರೂ ಹೆಂಗಸ್ರೆ ಹಿಂಗೇನಾ ಅಥವಾ ನೀನು ಒಬ್ಬಳೇನೆ ಹಿಂಗೇನಾ? ಹಾಂ, ಗಂಡಂಗೆ ಯಾವ್ದಾರ ಒಂದು ಬಿಜಿ ಕೆಲಸ ಕೊಡ್ತಾನೆ ಇರಬೇಕು. ನೀರು ಇರ್ಬೇಕಂತ. ಸೊ ಇವ್ರ ತಾತಂಗೆ ಊಟ ಕೊಡ್ತಿದ್ದಾಳೆ. ನಾವು ಇನ್ನೂ ಮಗ ತೊಳೆದಿಲ್ಲ, ಏನಿಲ್ಲ. ಮಗ ತೊಳ್ಕೊಂಡು ನಾವು ರೆಡಿ ಆಗಬೇಕು. ಏನು ಚಿನ್ನಮ್ಮ, ಏನು ಸ್ಪೆಷಲ್ ಇವತ್ತು? ನಿಮ್ಮ ತಾತಂಗೆ ಮುದ್ದೆ ಮಾಡ್ಬೇಕು ತಾನೆ? ಮುದ್ದೆ ಬೆಳಗ್ಗೆ ಹೊತ್ತು ಮಾಡ್ಕೊಡ್ಬೇಕು ನಿಮ್ಮ ತಾತನಿಗೆ. ಯಾಕೆ? ಬೆಳಗ್ಗೆ ಹೊತ್ತು ತಿಂದರೆ ಏನೋ ಇದಾಗತ್ತಾ? ಅರಗಣೆ ಆಗಲ್ವಾ? ಸೊ ಇದು ನೋಡಿ ನಮ್ಮ ಮನೆ ದೇವರು. ಸೊ ದೇವ್ರ ಮುಂದೆಗಡೆ ಚಪಾತಿನೇ ಅನ್ಸಿಮ್ಮ ಇದು. ಒಬ್ಬಿಟ್ಟು ಚಪಾತಿ ಥರ ಕಾಣಿಸ್ಬಿಡ್ತೇನೆ ನನಗೆ. ಒಬ್ಬಿಟ್ಟು ಮಾಡ್ಕವ್ರೆ. ಸೊ ಹಬ್ಬದ ದಿವಸ ಇಟ್ಟಿರೋದು ಇನ್ನೂ ಹಂಗೆ ಇದೆ. ಸೊ ಇವ್ರು ಯಾರು ಗೊತ್ತಾ? ಇವರು ನಮ್ಮ ಪೂಜಾರ ಅಪ್ಪ. ಸೊ ತುಂಬ ವಯಸ್ಸಿದ್ದಾಗಲೇ ಸತ್ತೋಗ್ಬಿಟ್ರು ಪಾಪ. ಇವರು ಪೂಜಾರಮ್ಮ ಮತ್ತು ಅಪ್ಪ ಇಬ್ಬರು ಜೊತೆಲಿರುವ ಫೋಟೋ. ಸೋಡು ಏನೋ ಮಾಡ್ತಾವಳೆ ಕಿತಾಪತಿನ. ಓಯ್ ಬಾಂಬೆ ಬೆಳಗ್ಗೆ ಬಾಂಬೆ ತಿನ್ಬಾರ್ದು ಮಗಳೇ, ಕೊಡಲೆ. ಹಾಂ ತಗೋ, ನೋಡು ತಿನ್ಬಾರ್ದಾಯ್ತಾ? ಹಾಂ, ಬೈಲೆ ನೀನು. ಫಸ್ಟು ಕೊಡು ತಾತಂಗೆ ಊಟನ, ಆಮೇಲೆ ಒಯ್ದ್ರು ಆಯಿತು. ಕಾಯಿಲೆ ಇನ್ನೊಂದು ಸ್ವಲ್ಪ. ಏನು ನೋಡು, ಏನು ಮಾಡ್ತಾಯಿಲ್ಲ, ಸುಮ್ಮನೆ ನೋಡ್ತಾವಳೆ ಅಂತ ಹೇಳ್ದಲ್ಲ, ಎಲ್ಲ ಅಣ್ತಾವಳೆ. ಇವಾಗ ತಾನೇ ಕಸ ಗುಡ್ಸವಳೆ, ಆಲೆ ತಿರ್ಗಾ ಅಣ್ತಾವಳೆ. ಬೇಡ ಬಿಡಿ, ಅದೇನೋ ಬೇಡ. ಆಯ್ಕೆ ಬರೋದು. ಆಯ್ಕತಾಳೆ ಅವಳು. ಫಸ್ಟು ಗುಡ್ಸು ಚಿನ್ನಮ್ಮ. ಈಗ ಆಲೆ ಹಾಕತ್ತದ ಬಾಯಿಗೆ ಹಾಕೋಬಾರ್ದು ಚಿನ್ನಮ್ಮ. ಅಲೇ ಸೊ ಕೊಳಕೆ ನೀನು ಅಂದರೆ ಕೊಳಕೆ ನಾವ. ಇದು ಕೊಡ್ಲ ಇಲ್ಲಿ ಬರಲಿಲ್ಲ ಐತೆ ಬರಲ್ಲ. ಬೇಡವ ಇಲ್ಲಿ ನಿಂತ್ಕೊ.
ಏನಾ ಏನು ಗಮ್ ಕೊಡ್ತದಲ್ಲ ಚಿನ್ನಮ್ಮ ಚಿಕನ್ ಸಾರು ಚಿಕನ್ ಸಾರು ಚಿಕನ್ ಸಾರು ಶುಕ್ರವಾರದಿಂದ ಬರೀ ನಾನ್ ವೆಜ್ ಮೊನ್ನೆ ಏನು ವೆಜ್ಜು ನಾವು ವೆಜ್ ಅಂತ ತಿಂದಿಲ್ಲ ನಾನು ಹೌದಾ ನಮ್ಮ ತಾತ ಇಲ್ಲ ಚಿನ್ನಮ್ಮ ನಿಮ್ಮ ತಾತ ಅವ್ರೆ ನಿಮ್ಮ ತಾತಿಗೆ ಕೊಡೋ ಸೊ ಖುಷಿಕಾ ಇವಾಗ ಸ್ನಾನ ಮಾಡ್ತಾ ಇದ್ದಾಳೆ ನಾನು ಇವಾಗ ಮಖ ತೊಳಿಬೇಕಾಯ್ತು ಆ್ಯಕ್ಚುಲಿ ಅವರು ಸ್ನಾನಕ್ಕೆ ಹೊಂಟೋಗಿದ್ರು ಅವರು ಬಂದಾದಮೇಲೆ ಖುಷಿಗೆ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ನಾನು ಮಖ ತೊಳ್ಕೊಂಡು ಬರಬೇಕು ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆನಂದ ಒಂದು ಬಟ್ಟೆ ತಂದು ಮಡಗಿದ್ದಾನೆ ಶರ್ಟ್ನ 38 ಸೈಜು ಇಟ್ಕೊಂಡಿಲ್ಲ ಹಂಗೆ ಮಡಗಿದ್ದಾನೆ ಸೊ ಇವತ್ತು ನಾವು ಇದನ್ನು ಟ್ರೈ ಮಾಡೋಣ ನೋಡಿ ಚೆನ್ನಾಗಿದೆ ಅನಿಸುತ್ತೆ ಇವತ್ತು ನಾವು ಟ್ರೈ ಮಾಡೋಣ ಆಯಿತಾ ಕಳ್ಳಾದ ಮೇಲೆ ಏನೂ ಇಲ್ಲ ಓಕೆ ನಾ ಇವತ್ತು ಟ್ರೈ ಮಾಡೋದೀಯಾ ನಾ ಬಂದ ತವಿಂದ ನೋಡ್ತಾನೆ ಇದ್ದೀನಿ ಸೊ ಇದು ಹಂಗೆ ಬಿದ್ದಿದೆ ಒಂದೇ ಜಾಗದಲ್ಲಿ ಬಿದ್ದಿದೆ ಆ ಕಡೆ ಈ ಕಡೆ ಎಲ್ಲೂ ಒಳಗಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಇವತ್ತು ಇದನ್ನು ಟ್ರೈ ಮಾಡೋಣ ಇವತ್ತು ಹಾಕೊಂಡು ಹೋಗೋಣ ಇವತ್ತು ನಾವು ಸೊ ನಮ್ಮ ಚಿನ್ನಮ್ಮ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಕೂತಿದ್ದಾಳೆ ನೋಡಿ ಯಾವ ಥರ ಕಾಣಿಸ್ತಿದ್ದಾಳೆ ಅಂತ ಮುದ್ದು ಗೊಂಬೆ ಥರ ಕಾಣಿಸ್ತಿದ್ದಾಳೆ ಸೊ ಪೂಜಾ ಇವತ್ತು ಕಡಲೆ ಹಿಟ್ಟಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊತಾಳ ಅಂತೆ ಸೊ ಅದು ನನಗೂ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೊ ಅವಳು ಸ್ನಾನ ಮಾಡ್ಕೊಬರೋಷ್ಟೊಳಗಡೆ ನಾನೊಂದು ಸ್ಮಾಲ್ ರೆಸಿಪಿ ಮಾಡ್ತೀನಿ ಆ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಎಗ್ ಬುರ್ಜಿ ಮಾಡೋದಕ್ಕೆ ಈರುಳ್ಳಿ ಮತ್ತು ಮೆಣಸಿಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಸೊ ಅದನ್ನು ಎಗ್ ಬುರ್ಜಿ ಮಾಡೋದು ಸೊ ನಮ್ಮ ಚಿನ್ನಮ್ಮನ ಎಷ್ಟು ಸಲ ನೋಡಿದ್ರೂ ಸಾಲ್ತಾನೇ ಇಲ್ಲ 2 ಕಣ್ಣು ಸಾಲ್ತಾ ಇಲ್ಲ ಅಷ್ಟು ಕ್ಯೂಟ್ ಆಗಿದ್ದಾಳೆ ನಮ್ಮ ಚಿನ್ನಮ್ಮ ಸೂಪರ್ ಮಗಳು ಸೂಪರ್ ಏನು ಕಣ್ಣಾಕ್ಬೇಡ ನಾನು ಕಣ್ಣಾಕ್ತೀನಿ ಇನ್ನೂ ಹಾಕರ್ಲೆ ಫೇಸ್ ಪ್ಯಾಕ್ ಇಲ್ಲಿ ನೋಡಿ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಬಾಣಲಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಗ್ ಬುರ್ಜಿ ಮಾಡೋದಕ್ಕೆ ಸೊ ಕಿಚನ್ ಒಂದು ಸ್ವಲ್ಪ ಚಿಕ್ಕದು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಬಾಡಿಗೆ ಮನೆ ಸೊ ಬಾಡಿಗೆ ಮನೆ ಆದಷ್ಟು ಎಲ್ಲ ಹಿಂಗೆ ಇರುತ್ತೆ ಸೊ ಇಲ್ಲಿ ನನಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ನಾನ ಮಾಡೋದಕ್ಕೆ ಈಗ ಅವಳು ಫೇಸ್ ಪ್ಯಾಕ್ ಮಾಡ್ಕೊತಾಳೆ ನೋಡಮ್ಮ ಬನ್ನಿ ಯಾವ ಥರ ಫೇಸ್ ಪ್ಯಾಕ್ ಮಾಡ್ಕೊತಾಳೆ ಅಂತ ಹಾಲು ಹಾಕೋಬೇಕಾ ಅದಕ್ಕೆ ಹಾಲು ಹಾಕೋಬೇಕಾ ಹೋಗ್ಲಿ ಬಿಡು ಇರೋದಲ್ಲ ಏನು ಮಾಡೋ ಸಾಕು ಸೊ ನಮ್ಮ ಚಿನ್ನಮ್ಮ ಅವಳು ಹಾಕತ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹಾಕ್ತಿದ್ದಾಳೆ ಸೊ ನಾನು ಇವಾಗ ಹಾಕ್ಸ್ಕೊಳ್ತಾ ಇದ್ದೀನಿ ನೋಡಮ್ಮ ಯಾವ ಥರ ಇರುತ್ತೆ ಅಂತ ಫಸ್ಟ್ ಟೈಮು ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ಮಾಡ್ಕೊತಾ ಇರೋದು ಸೊ ಈ ಮೂತಿಗೆ ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ಬೇಕಾ ಇದು ಬಿಫೋರ್ ಇದು ಹೆಂಗೆ ಕಾಣಿಸ್ತೈತೆ ಆಯಿತಾ ಇದು ಬಿಫೋರು ಹಾಕೋಕ್ಕಿಂತ ಮುಂಚೆ ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ಈ ಥರ ಕಾಣಿಸ್ತೈತೆ ನನ್ನ ಒಂದು ಮೂತಿ ಮುಸುಡಿ ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡು ಆಮೇಲೆ ಕ್ಲೀನ್ ಮಾಡಾದ್ಮೇಲೆ ಯಾವ ಥರ ಕಾಣಿಸುತ್ತೆ ನೋಡೋಣ ಆಯಿತಾ ಇದು ಒಂದು ಸ್ವಲ್ಪ ಕ್ಲೋಸ್ ಅಪ್ ಮಾಡ್ತೀನಿ ಯಾವ ಥರ ಈ ಅರ್ಶನ ಹಾಕ್ತದೆ ಹೆಚ್ಚಿನಮ್ಮ ಕೂದಲೆಲ್ಲ ಉದುರೋಯ್ತವೆ ಅರ್ಶನ ಹಾಕಿದ್ರೆ ಇನ್ನು ನಾನು ಎಗ್ ಬುರ್ಜಿ ಮಾಡಬೇಕು ಎಗ್ ಬುರ್ಜಿ ಹಾಕೊಂಡು ಚೆನ್ನಾಗಿ ಫ್ರೈ ಆಗ್ಬೇಕಣ್ಣ ಮಾಡು ಹೌದಾ ಚಿನ್ನಮ್ಮ ಯಾರಿದು ಅಲ್ಲ ಗೊಗ್ಗಯ್ಯ ಅಲ್ಲ ಗೊಗ್ಗಯ್ಯ ಬನ್ನಿ ಪಪ್ಪ ಗೊಗ್ಗಯ್ಯ ಪಪ್ಪ ಇಲ್ಲ ಮಗಳ ಹೊಡಿ ನಿಮ್ಮ ಅಮ್ಮಂಗೆ ಗೊಗ್ಗಯ್ಯ ಅಂತೀಯ ಅಂತ ಪಪ್ಪನ ಗೊಗ್ಗಯ್ಯ ಅಂತೀಯ ಅಂತ ಹೊಡಿ ಚಿನ್ನಮ್ಮ ಹೊಡಿಪ ಬಂದು ಹೊಡಿಯಲ್ಲ ಚಾಲೆಂಜ್ ಹೊಡ್ಸಕ್ಕಾಗಲ್ವಾ ಬಾ ಚಿನ್ನಮ್ಮ ಬಾ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಹೊಡಿ ನಿಮ್ಮ ಅಮ್ಮಂಗೆ ಹಾಂ ರೆಡಿ ಆಗಿದೆ ಸರಿ ಹೊಡಿ ಬಾ ಅದಕ್ಕೆ ಹೋಗದ ಹಾಂ ಸ್ನಾನ ಮಾಡಿದ್ಯಾ ಸ್ನಾನ ಮಾಡಿದ್ರೆ ಪರವಾಗಿಲ್ಲ ನಿಮ್ಮಮ್ಮ ಸ್ನಾನ ಮಾಡಿಲ್ಲ ಅಂತ ನೀನು ಮುಟ್ತಾ ಇಲ್ವಾ ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಹೊಡಿತೀಯಾ ಇವಾಗಲೇ ಹೊಡಿವಾ ಪರವಾಗಿಲ್ಲ ಹೋಗೋದೀಗ ಬೇಗ ಐಸಿಮ್ ಬೇಡ ನಿಂಗೆ ಐಸಿಮು ಅಮ್ಮಂಗೆ ಕುಡಿಸ್ತೀನಿ ಬಾ ಅದಕ್ಕೆ ಅಮ್ಮಂಗೆ ಕೊಡಿ
ನಿನಗೆ ಕರ್ಕೊಂಡು ಹೋಗ್ಬೇಡ ಅಂತ ಅಲ್ಲ ಹೇಳ್ತೈತೆ. ಬೇಡ ಹೊಡೆದ್ಬಿಡ್ತೀನಿ ನಿನಗೆ ಸುಮ್ಮನೆ ಇರೋ ಹೊಸಿ. ಈ ಕೂತಿರೋದೇ ಹೆಚ್ಚು, ನೀನು ಎಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ನಿಮ್ಗೆ ಎಷ್ಟು ಆಸೆ ಇದೆ ಅಂತ ನಂಗೆ ಗೊತ್ತು. ಬೆಳ್ಳಗಾಗಬೇಕು ಅಂತ ಸುಮ್ಮನೆ ಬೆಳಗೆಲ್ಲ ಏನಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ನಮ್ದು ಒರಿಜಿನಲ್ ಕಲರೇ ಇರಲಿ ಬಿಡಲಿ, ನಮ್ದು ಬೆಳಗಾಗಬೇಕು, ಅತಿ ಬೆಳಗಾಗಬೇಕು ಅಂತ ಏನಿಲ್ಲ. ನೀಟಾಗಿ ಉಪ್ಪು ಅದೆಲ್ಲ ತಿರುಗಿಸೆಲ್ಲ ಹೋಯ್ತವೆ. ನೀನು ಉಚ್ಕೊಡ್ಬೇಕು. ನಾನು ತಿರುಗಿಸಿ ಸ್ನಾನ ಮಾಡಿಸ್ತೀನಿ ಬಾ. ಮಾಡ್ಸೋರಂತೆ ಗಂಡಂಗೆ ಮಾಡ್ಸೋರು ಇನ್ನೂ 7 ಜನ್ಮದ ಪುಣ್ಯ ಬರ್ತದೆ ನಿನಗೆ. ಗಂಡನ ಸೇವೆ ಮಾಡಬೇಕು, ಇನ್ನೊಂದು ಸೇವೆ ಮಾಡೋಕ್ಕಾಗಲ್ಲ. ಹಲೋ ಗೈಸ್, ಎಲ್ಲ ಉದ್ರೋಗ್ಲಿ, ಎಲ್ಲ ತಿಕ್ಬಿಡ್ಲಾ? ಹಾಂ ಇಲ್ಲೆಲ್ಲ ಮಾಡ್ತೀನಮ್ಮ, ಇಲ್ಲೆಲ್ಲ ಸೈಡಲ್ಲೆಲ್ಲ ಮಾಡು. ಸಾಕು, ಅದೇನು ಮುಸುಡಿ ಅಷ್ಟು ಕಾಣಿಸ್ತದ ಅಷ್ಟೇ. ಇದಕ್ಕೆಲ್ಲ ಮಾಡ್ತೀನಿ. ಹ್ಞೂ, ಕಿವಿಗೆಲ್ಲ ಹಾಕ್ತಾರೆ, ಸಾಕು ಕಡ್ಲಿ. ಯಾಕಲೆ ಕಿವಿಗೆಲ್ಲ ಹಾಕಲಿ? ಬೇಡ, ಸಾಕು. ಆಯ್ತು, ಈ ಸೈಡಲ್ಲೆಲ್ಲ ಹಾಕು, ಇಲ್ಲೆಲ್ಲ ಹಾಕು, ಇದೆಲ್ಲ ಬೆಳಗಾಕಿಲ್ವಾ? ಅದೆಲ್ಲ ಬೇಡ, ಇಷ್ಟು ಬೆಳಗಾದ್ರೆ ಸಾಕು. ಅದೇನು ಹೇಳ್ತಾರಲ್ಲ ಕೋತಿ, ಇಲ್ಲೆಲ್ಲ ಫುಲ್ ಕೂದಲು ಬಿಟ್ಕೊಂಡಿರ್ತದೆ, ಇಲ್ಲಿ ಮಾತ್ರ ಬೆಳಗಿರ್ತದಲ್ಲ ಕೋತಿ, ಹಂಗೆ ಕಾಣಿಸ್ಲಿ ಅಂತನಾ? ಅಷ್ಟು ಬೆಳಗಾಗಲ್ಲ ಬಿಡುದೇನು. ಆಸೆ ನೋಡು. ಅಲ್ಲ, ಚೆನ್ನಾಗಿ ಕಾಣಿಸೋದಿಲ್ಲ ಚಿನ್ನಮ್ಮ. ವೈಟ್ ಆದ್ರೆ ಎಲ್ಲ ಕಡೆ ನೀನು ಆಯ್ತು ಇಲ್ವಾ ಅಂತ ಗೊತ್ತಾಗ್ಬೇಕು. ನಾನು ಎಲ್ಲ ಕಡೆ ಹಚ್ಬಿಟ್ರೆ ಹೆಂಗೆ ಗೊತ್ತಾಗೋದು? ಸುಮ್ಮನೆ ಗೊತ್ತಾಗ. ಬಚ್ಚನಮ್ಮ, ಅಲ್ಲಿ ನಿಂತಿದ್ಯಲ್ಲ, ದೂರ ನಿಂತಿದ್ಯಲ್ಲ. ಭಯ ಆಯ್ತಾ ಅದವಳು ಮಗ ಏನು ನೋಡಿ? ಭಯ ಆಯ್ತದೆ ಮಗಳ? ಭಯ ಏನಾಗಲ್ಲ ತಾನೆ? ಯಾರು ನಾನು? ಹಾಂ, ನೋಡು ಎಲ್ಲಿ ಭಯ ಆಯ್ತದ? ನೋಡಿ ಹೆಂಗೆ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸ್ತಾ ತಿರ್ಗು ನೋಡ್ತೀನಿ. ಅವ್ರ ತಾತ ಕೂತಿದ್ದೆ, ಚೇರ್ ಮೇಲೆ ಕೂತಿದ್ದೇವೆ, ನಿದ್ದೆ ಮಾಡ್ತಾರೆ. ಯಾರು ತೋರಿಸೋ ಈ ಕಡೆ ಜೂಮ್ ಮಾಡ್ತು. ಕೂತಿದ್ದೇವೆ, ನಿದ್ದೆ ಮಾಡ್ತಾರೆ. ಟಾಯ್ 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 ಟಾಯ್. ಸ್ವಲ್ಪ ಸೊ ನಮ್ಮ ಒಂದು ಫೇಸ್ ಪ್ಯಾಕ್ ಆಯಿತು. ಉಣಗ್ಬೇಕು, ಚೆನ್ನಾಗಿ ಉಣಗ್ಬೇಕಂತೆ. ಯಾವ ಥರ ಕಾಣಿಸ್ತಿದ್ದೆ ನಾನು? ಸೊ ಫೇಸ್ ಪ್ಯಾಕ್ ಅಟ್ ಪ್ರೆಸೆಂಟ್ ಈ ಥರ ಕಾಣಿಸ್ತಾ ಇದ್ದೀನಿ. ಬಿಫೋರ್ ಆ ಥರ ಕಾಣಿಸ್ತಾ ಇದೆ, ಪ್ರೆಸೆಂಟ್ ಈ ಥರ ಕಾಣಿಸ್ತಾ ಇದ್ದೀನಿ. ಫ್ಯೂಚರ್ ಯಾವ ಥರ ಕಾಣಿಸ್ತಾನೆ ಗೊತ್ತಿಲ್ಲ. ಆಫ್ಟರ್ ಫ್ಯೂಚರ್ ಯಾಕಲ್ಲಿ. ಸೊ ಪ್ರೆಸೆಂಟ್ ಈ ಥರ ಕಾಣಿಸ್ತಾ ಇದ್ದೀನಿ, ಬಿಫೋರ್ ಆ ಥರ ಕಾಣಿಸ್ತದೆ, ಆಫ್ಟರ್ ಯಾವ ಥರ ಕಾಣಿಸ್ತೀನಿ ಅಂತ ಕಾದು ನೋಡಿ. ಮಗಳು ನೋಡಿ ಆ ಥರ ಹೀಗಿರ್ತದೆ. ಯಾಕೆ ಚೆನ್ನಮ್ಮ, ಚೆನ್ನಾಗಿ ಕಾಣಿಸ್ತಲ್ವ ನಾನು? ಹಾಂ, ಕಾಣಿಸ್ತೈತಾ? ಸೊ ಈಗ ನನ್ನ ಹೆಂಡತಿ ಫೇಸ್ ಪ್ಯಾಕ್ ಮಾಡ್ಕೊತಿದ್ದಾಳ ನೋಡಿ, ಯಾವ ಥರ ಮಾಡ್ಕೊತಿದ್ದಾಳ. ನಿಂದು ಬಿಫೋರ್ ನೋಡ್ಬೇಕಾಯ್ತು ನಿಂದ. ಹಿಂಗೆ ನೋಡು, ನೀನೆಲ್ಲ ಫುಲ್ಲೆಲ್ಲ ಹಾಕತ್ತದೀಯ, ನನಗೆ ಮಾತ್ರ ಮೋಸ ಮಾಡ್ತಾ ಇದ್ದೀನಿ. ನೀನು ದಾಡಿ ಎಲ್ಲ ತೆಗಿಬೇಕಾಯ್ತಾನೆ ನೀನು? ಏನು ದಾಡಿದ? ಎಲ್ಲ ಬರೀ ಅರ್ಶನೇ ತುಂಬ ಮಡಗಿದೆಯಲ್ಲ ಚಿನ್ನಮ್ಮ, ಅಷ್ಟೊಂದು ಕಲರ್ ಆಗೈತೆ. ಕಡಲೆ ಸಿಟಿ ಏನು ಬೆಳಗಿದ್ದದ? ನಮ್ಮ ಚಿನ್ನಮ್ಮ ಕ್ಯೂರಿಯಾಸಿಟಿಯಿಂದ ಬಗ್ಗೆ ನೋಡ್ತಾವಳೆ. ಸೊ ಗೈಸ್, ಇವಾಗ ನಾವು ಎಗ್ ಬುರ್ಜಿ ಮಾಡುವಂಥ ಸಮಯ. ಬನ್ನಿ ನಾವು ಎಗ್ ಬುರ್ಜಿ ಮಾಡೋಣ. ಸೊ ಅವಳು ಫೇಸ್ ಪ್ಯಾಕ್ ಮಾಡ್ತಾ ಇದ್ದಾಳೆ, ಅವಳದೇನೋ ಸಕ್ಕದಾಗಿ ಕಾಣಿಸ್ತಾಳೆ, ನಾವೇ ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಅದಕ್ಕೆ ಬಿಫೋರು ಆಫ್ಟರು ಪ್ರೆಸೆಂಟ್ ಅಂತ ನಾವು ಮಾಡ್ಕೊಂಡಿದ್ದು. ಸೊ ನೋಡೋಣ ಯಾವ ಥರ ಕಾಣಿಸ್ತಿದ್ದೀನಿ. ಇದೆಲ್ಲ ತೊಳೆದಾದ್ಮೇಲೆ ಆಯಿತಾ? ಯಾಕೆ ಚೆನ್ನಮ್ಮ ಇದೊಳಸ್ತಾ ನಿಮ್ಮ ತಾತನ ಮಲಗಿರೋದಲ್ಲ? ಹಾಂ, ನೋಡ್ಲಿ ಅಂತ ಸೊ ಮೊಸರು ಇಲ್ಲ ಐತೆ, ಮಜ್ಜಿಗೆ ಮಾಡ್ಕೋಬೇಕು, ತಿಳಿ ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು. ಇದು ಆಮೇಲೆ ಮಾಡೋಣ. ಪೂಜೆ ಬಂದು ಮಾಡ್ತಾಳೆ. ನಾವಿವಾಗ ಎಗ್ ಬುರ್ಜಿ ಮಾಡೋಣ. ಎಗ್ ಬುರ್ಜಿ ಮಾಡೋದಕ್ಕೆ ಎಗ್ ಇಂಪಾರ್ಟೆಂಟು, ಕೆಳಗಡೆ ಮಡಗಿದಾವೆ ನೋಡಿ. ಸೊ ನೆನ್ನೆ ತಂದಿದ್ದು ಒಂದು ಕ್ರೇಟು. ಯಾರು ನಿಮ್ಮ ತಾತನಾ? ಮಲ್ಲಿಗೆ ಹೊಡೆ. ಇವಾಗ ಬೆಳಿಗ್ಗೆ ಹೊತ್ತು ಮಲ್ಲಿಗೆ ಹೊಡೆ, ರಾತ್ರಿ ಹೊತ್ತು ಮಲ್ಲಿಕೊಳ್ಳೆ. ಬೆಳಿಗ್ಗೆ ಹೊತ್ತು ಮಲ್ಲಿಕೊಂಡ್ರೆ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ನಿಮಗೆ. ಸೊ ನಮ್ಮ ಚಿನ್ನಮ್ಮ ಕೆಮ್ಮು ಇನ್ನೂ ಹೋಗಿಲ್ಲ, ಅವಳಿಗೊಂದು ಸಿರಪ್ ತಗೊಂಡು ಹೋಗ್ಬೇಕು. ಸೊ ನಾನೇನು ಹೇಳ್ತಾಯಿದ್ದೆ, ಎಲ್ಲಿವರೆಗೆ ಸ್ಟಾಪ್ ಮಾಡಿದೆ? ಮೊಟ್ಟೆ ನೆನೆ ತಂದಿದ್ದು ಮೊಟ್ಟೆ. ಸೊ ಒಂದು ಕ್ರೇಟ್ ತಂದಿದ್ದು, ಈಗ ಬರೀ 11. ಸೊ ಇದನ್ನು ಒಂದು 4 11 ಬೇಯಿಸ್ಬಿಟ್ಟು ಮಿಕ್ಕಿದೆಲ್ಲ ನಮಗೆ ಎಗ್ ಬುರ್ಜಿ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ವೆಯ್ಟ್ ಮಾಡೋದು ಬೇಡ, ಎಗ್ ಬುರ್ಜಿ ಮಾಡೋಣ ಪಟ ಅಂತ. ಸೊ ನನ್ನ ಸ್ಟೈಲ್ ಎಲ್ಲ ಥರ ಎಗ್ ಬುರ್ಜಿ ಮಾಡ್ತೀನಿ ಅನ್ನೋದ ನಿಮಗೆ ತೋರಿಸ್ತೀನಿ, ಇಂಚಿಂಚು ತೋರಿಸ್ತೀನಿ ನಿಮಗೆ. ಈ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ. ಸೊ ಹಾಗೆಯೇ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕು ಮತ್ತು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಕೇಳೋದ. ನಾನು ಎಗ್ ಬುರ್ಜಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ನಿಮಗೆ. ಸರಿ, ಹೋಗು ಬೇಗ ಬರೋಕೆ ಹೋಗಿ.
ಅಮ್ಮ ಹೋಯ್ತಾ ಇದ್ದಾರೆ ನೋಡು ಸ್ನಾನಕ್ಕೆ ಹೋಗದ ಬಾನು ಬೇಗ ಹೋಗದ ಬಾನು. ಸ್ನಾನಕ್ಕೆ ಹೋಗೋದು ಬೇಡವಾ? ಚೆನ್ನಾಗಿದ್ದೀನಾ? ಹಂಗೆ ಚೆನ್ನಾಗವಳಲ್ವ ನಿಮ್ಮಮ್ಮ? ನಿಮ್ಮಮ್ಮ ಹಂಗೆ ಚೆನ್ನಾಗವಳೆ ಬಾನು. ಏನು ಸ್ನಾನಗಿನ ಏನು ಮಾಡ್ಬಿಡು, ಹಂಗೆ ಚೆನ್ನಾಗಿದ್ಯಾ ಬಾ ಹೋಗೋದಾನು. ಹಿಂಗೆ ಬರ್ವಾ? ಹಿಂಗೆ ಹೋಗೋದಾ ಮನೆಗೆ? ಏನು ಗೊತ್ತಾ, ನಮ್ಮ ಹಬ್ಬನೇ ಎಗ್ ಬುರ್ಜಿ ಮಾಡಕ್ಕೆ ಹೋದೆ. ಬಟ್ ಅದು ಎಗ್ ಬುರ್ಜಿ ನನ್ನ ಹಬ್ಬನೇ ಮಾಡೋಕ್ಕಾಗಲಿಲ್ಲ. ಮೊಬೈಲ್ ಹಿಡ್ಕೊಂಡು ಎಗ್ ಬುರ್ಜಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಪೂಜೆನ ಕರ್ಕೊಂಡು ಬಂದಿದ್ದೀನಿ. ಸೊ ಪ್ಯಾಕಪ್ ಮಾಡ್ಕೊಂಡು ಡೈರೆಕ್ಟಾಗಿ ಬಂದಿದ್ದಾಳೆ. ಸೊ ಎಗ್ ಬುರ್ಜಿ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಕ್ಕೆ ಹೋಗ್ತಿದ್ದಾಳೆ. ಸೊ ಬನ್ನಿ ಬೇಗ ಪಟ ಅಂತ ಎಗ್ ಬುರ್ಜಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ಎಗ್ ಬುರ್ಜಿ ಮಾಡೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಇಲ್ಲಿ ಎಣ್ಣೆ ಇದೆ. ಎಣ್ಣೆ ಒಂದು ಸ್ವಲ್ಪ ಹಾಕೋಣ. ಎಣ್ಣೆ ಹಾಕೊಂಡು ಓ ಬಂದೆ ಕೈ ಹಿಂಗೆ ಆ ಕಡೆ. ಸೊ ಎಗ್ ಬುರ್ಜಿ ಮಾಡಾಯ್ತು. ಎಗ್ ಬುರ್ಜಿಗೆ ಲಾಸ್ಟ್ ಟಚಪ್ಪು ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಎಗ್ ಬುರ್ಜಿ ಮುಗೀತು. ಸೊ ಎಗ್ ಬುರ್ಜಿ ಮುಗೀತು. ಸೊ ನಾವೆಲ್ಲ ಸ್ನಾನ ಮಾಡ್ಕೊಬಂದು ಒಂದೇ ಸಲ ಊಟ ಕೂತ್ಕೊಳ್ಳೋಣ. ಅಲ್ಲಿವರೆಗೂ ಸಿಗೋಣ. ನೀನು ಹೆಂಗೆ ಕರೀತದೆ ಗೊತ್ತಾ? ಬಾರೇ ಬಾ ಬಾ ಅಂತ ಕರೀತದೆ. ಅದಕ್ಕೆ ಹೊಡೋಯ್ತು. ನೋಡಿ ಸ್ನಾನ ಮಾಡ್ಕೊ ಬಂದಾದ್ಮೇಲೆ ಎಷ್ಟೊಂದು ಹೆಂಗೆ ಪಳಪಳ ಅಂತ ಅವಳೆ ನಮ್ಮ ಪೂಜಾ. ಸಕ್ಕದಾಗಿ ನಿಂತದೆ ಚಿನ್ನಮ್ಮ, ಶೈನಿಂಗ್ ಸಕ್ಕದಾಗಿದೆ, ಸೂಪರಾಗಿದೆ. ಸೊ ಸ್ನಾನ ಮಾಡ್ಕೊ ಬಂದಿದ್ದೆ, ನಾವು ಊಟ ಮಾಡ್ತಾಯಿದ್ದೀವಿ. ಸೊ ನೋಡಿ ನಾವು ಮಾಡಿರುವ ಎಗ್ ಬುರ್ಜಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ಇದು ಕಡಿಮೆ ಕೊಡು ನಮ್ಮ. ಸೊ ನಾವು ನೋಡಿ ಯಾವ ಥರ ಕಾಣಿಸ್ತದೆ ಅಂತ ಕಡಿಮೆ ಕೊಡೋ ಒಂದು ಇದು ವೀಡಿಯೋ ಮಾಡೋವರೆಗೂ. ಆಮೇಲೆ ಸ್ನಾನ ಮಾಡ್ಕೊಂಡು ಹೆಂಗೆ ಕಾಣಿಸ್ತದೆ ಚಿನ್ನಮ್ಮ ನಾನು ಸ್ನಾನ ಮಾಡ್ಕೊಂಡ್ಬಂದಾದ್ಮೇಲೆ? ಏನು ಮಕ್ಕ ಸೆಂಟ್ರಿಸ್ಕೊಂಡು ಹೇಳ್ತಾ ಇದೆಯಾ? ಹೌದಾ? ಸೊ ಕಡಲೆ ಹಿಟ್ಟಲ್ಲಿ ನಾವು ಸ್ನಾನ ಮಾಡಿರೋದು ಇವತ್ತು. ಫುಲ್ಲು ಸೋಪೇ ಯೂಸ್ ಮಾಡಿಲ್ಲ, ತಲೆಗೆ ಮಾತ್ರ ಶಾಂಪು ಯೂಸ್ ಮಾಡಿರೋದು. ಫುಲ್ ಮೈಗೆಲ್ಲ ಕಡಲೆ ಹಿಟ್ಟು ಹಾಕೊಂಡು ಸಣ್ಣಗೆ ಫ್ರೆಶ್ ಅಪ್ ಆಗಿ ಬಂದಿರೋದು. ಏನೋ ಫ್ರೆಶ್ನೆಸ್ಸು ಚೆನ್ನಾಗಿ ಅನ್ನಿಸ್ತೈತೆ ನನಗೆ. ಫೀಲಿಂಗ್ ಚೆನ್ನಾಗಿ ಅನ್ನಿಸ್ತೈತೆ, ತಂಪಾಗಿ ಸಖತ್ತಾಗೈತೆ. ನೆಕ್ಸ್ಟ್ ಟೈಮಿಂದ ಈ ಬೇಸಿಗೆ ಮುಗಿಯೋವರೆಗೂ ಕಡಲೆ ಹಿಟ್ಟೆಲ್ಲ ಸ್ನಾನ ಮಾಡೋದಿಲ್ಲ. ಹಾಂ ಮತ್ತು ನೀನು ಕೊಡು, ನಾನು ಕೊಟ್ಟೆ ಸಾಕಾಗದೆ. ಸೊ ಗೈಸ್ ಊಟನ ಮಾಡ್ಕೊಂಡು ಮತ್ತೆ ಸಿಗುಮ. ಸೊ ಮನೆಗೆ ಹೋಗೋದಕ್ಕೆ ತುಂಬ ಲೇಟ್ ಆಗ್ಬಿಟ್ಟೈತೆ. ಸೊ ಎಗ್ ಬುರ್ಜಿ ತಿನ್ಕೊಂಡು ಮತ್ತೆ ಅನ್ನ ಊಟ ಮಾಡ್ಕೊಂಡು ಆಮೇಲೆ ಸಿಗೋಣ. ಸೊ ಈ ಶರ್ಟ್ನ ಹಾಕಬೇಕು ಅಂತ ನಾನು ಇಷ್ಟಪಡ್ತಿದ್ದೆ. ಬಟ್ ಇದು ತುಂಬ ಟೈಟ್ ಆಗ್ತಿದೆ. ತುಂಬ ತುಂಡನೂ ಸಹ ಆಗ್ತಾನೇ ಇಲ್ಲ. ಸೊ ಅದಕ್ಕೆ ಇದು ಹಾಕತ್ತಾ ಇಲ್ಲ. ನಾನು ಹಳೆ ಶರ್ಟ್ನ ಹಾಕೊಂಡು ವೈಟ್ ಶರ್ಟ್ ಹಾಕೊಂಡು ರೆಡಿಯಾಗಿದ್ದೀನಿ. ಈಗ ಮನೆಗೆ ಹೊರಡುವಂಥ ಸಮಯ. ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಚಿನ್ನಮ್ಮ ಅರ್ಜೆಂಟ್ ಮಾಡ್ತಾವಳೆ, ಹೋಗಮ್ಮ ಅಂತ. ಏನು ಪೂಜಾ? ಹಾಂ ಹೌದಾ ಚಿನ್ನಮ್ಮ, ನಾವು ಹೋಗೋದಾ? ಬಾ, ನಾನು ನಿನ್ನ ಇಬ್ರು ಹೋಗೋದ. ಯಾಕೆ? ಹಾಂ ಅಮ್ಮ ಬೇಡ ಬಿಡು, ಇಲ್ಲೇ ಇರಲಿ, ಅಮ್ಮಂಗೆ ರಜೆ ಐತಲ್ಲ. ಏ ಬೇಡ ಬಾ, ನಾವು ಹೋಗೋದ. ಬಾ ನಾವು
ಆಯ್ತು ಬಿಡು ಕರ್ಕೊಂಡು ಹೋಗೋದು ಬಿಡ ಅಮ್ಮನ ಕರ್ಕೊಂಡು ಹೋಗೋದ ಬಿಡು ಅಮ್ಮನ ಕರ್ಕೊಂಡು ಹೋಗೋದ ಬಾ ಅಜ್ಜಿ ತಾತಂಗೆ ಬಾಯ್ ಮಾಡಿ ಹೋಗೋದ ಓ ತಾತಂಗೆ ಬಾಯ್ ಮಾಡೋಗ ನಂಗೂ ಬಾಯ್ ಮಾಡು ನಂಗೂ ಬಾಯ್ ಮಾಡು ಡೇ ಎಳಿಸ್ಬೇಡ ಬಿಡು ಆಯ್ತು ಹೋಗೋದಪ್ಪ ಅಯ್ಯೋ ಹೆಂಗ ನಿಂಗೆ ಖುಷಿ ಅವಳು ಅಳಿಸೋರು ನಿಂಗೆ ಖುಷಿ ಅಲ್ವಾ ಹಾಂ ಏನು ಬಾ ಮಗಳು ಹೋಗೋದ ನಾವು